ಯಾದಗಿರಿ ಡಬಲ್ ಮರ್ಡರ್ ಪ್ರಕರಣಕ್ಕೆ ಟ್ವಿಸ್ಟ್. 2 ಪ್ರತ್ಯೇಕ ಗ್ಯಾಂಗ್ನಿಂದ ದಲಿತ ಮುಖಂಡ ಹಾಗೂ ಆತನ ಸಹಚರನ ಕೊಲೆ. ರೌಡಿ ಶೀಟರ್ ಮಾಪಣ್ಣನ ಬರ್ಬರವಾಗಿ ಕೊಚ್ಚಿ ಕೊಂದ ದುಷ್ಕರ್ಮಿಗಳು. ರೌಡಿ ಶೀಟರ್ ಹುಸೇನ್ ಎಂಬಾತನಿಂದ ರೌಡಿ ಶೀಟರ್ ಮಾಪಣ್ಣ ಕೊಲೆ. ಬೈಕ್ನಲ್ಲಿ ಶಹಾಪುರದತ್ತ ಹೊರಟಿದ್ದ ರೌಡಿ ಶೀಟರ್ ಮಾಪಣ್ಣ ಕೊಲೆ. ರೌಡಿ ಶೀಟರ್ ಕೊಲೆಯಾಗ್ತಿದ್ದಂತೆ ಭಯದಿಂದ ಓಡಿ ಹೋದ ಅಲಿಸಾಬ್. ಭಯದಿಂದ ಓಡಿ ಹೋಗಿ ಊರು ಸೇರಿದ ಅಲಿಸಾಬ್ ಕೊಲೆಗೈದ ಮಾಪಣ್ಣ ಮಕ್ಕಳು. ರೌಡಿ ಶೀಟರ್ ಹುಸೇನನಿಗೆ ಮಾಪಣ್ಣನ ಚಲನವಲನದ ಮಾಹಿತಿ ಕೊಟ್ಟಿರುವ ಆಧಾರದ ಮೇಲೆ ಅಲಿಸಾಬ್ ಕೊಲೆ. ಸದ್ಯ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ. 2 ಶವಗಳನ್ನು ಬೇರೆ ಬೇರೆ ಆಸ್ಪತ್ರೆಗೆ ರವಾನೆ. ಮಾಪಣ್ಣ ಶವ ಶಹಾಪುರ ತಾಲೂಕಾ ಆಸ್ಪತ್ರೆಗೆ ರವಾನೆ. ಅಲಿಸಾಬ್ ಶವ ಸುರಪುರ ತಾಲೂಕಾ ಆಸ್ಪತ್ರೆಗೆ ರವಾನೆ. ಆಸ್ಪತ್ರೆ ಎದುರು ಜಮಾವಣೆಗೊಂಡಿರುವ ನೂರಾರು ದಲಿತ ಕಾರ್ಯಕರ್ತರು. ಪ್ರಕರಣ ಸಂಬಂಧ ಮಾಧ್ಯಮಗಳಿಗೆ ಎಸ್ಪಿ ಪೃಥ್ವಿ ಶಂಕರ್ ಹೇಳಿಕೆ. ಬೆಳಗ್ಗೆ 9:30 ಸುಮಾರಿಗೆ ಸಾಧ್ಯಾಪುರ ಕ್ರಾಸ್ ಬಳಿ ಮರ್ಡರ್ ಆಗಿದ ಬೈಕ್ನಲ್ಲಿ ಅಲಿಸಾಬ್ ಜೊತೆಗೆ ಮಾಪಣ್ಣ ಶಹಾಪುರ್ಗೆ ಹೊರಟಿದ್ರು. ಈ ವೇಳೆ ಹುಸೇನಿ ಗ್ಯಾಂಗ್ ಅಟ್ಯಾಕ್ ಮಾಡಿ ಮಾಪಣ್ಣ ಕೊಲೆಗೈದಿದ್ದಾರೆ. ಇದರಿಂದ ಭಯಭೀತರಾಗಿ ಅಲಿಸಾಬ್ ಓಡಿ ಹೋಗಿ ಊರಿಗೆ ಸೇರಿದ್ದಾನೆ. ಭಯದಿಂದ ಊರಿಗೆ ಹೋದ ಅಲಿಸಾಬ್ನನ್ನ ಸಹ ಊರಲ್ಲೇ ಕೊಲೆಯಾಗಿದೆ. ರೌಡಿ ಶೀಟರ್ ಮಾಪಣ್ಣನ ರೌಡಿ ಶೀಟರ್ ಹುಸೇನಿ ಕೊಲೆ ಮಾಡಿದ್ದಾನೆಂದು ಹೇಳಲಾಗ್ತಿದೆ. ಅಲಿಸಾಬ್ನನ್ನ ಮಾಪಣ್ಣ ಮಕ್ಕಳು ಕೊಲೆ ಮಾಡಿದ್ದಾರೆ ಎನ್ನಲಾಗಿದೆ. ಈ ಪ್ರಕರಣದ ಆರೋಪಿಗಳನ್ನ ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ. 2014ರಲ್ಲಿ ಮಾಪಣ್ಣನ ಮೇಲೆ ಹುಸೇನಿ ಅಟ್ಯಾಕ್ ಮಾಡಿದ್ದ. ಆಗ ಅಟ್ಯಾಕ್ ಮಿಸ್ ಆಗಿತ್ತು. ಮಾಪಣ್ಣ ಮೇಲೆ 9 ವಿವಿಧ ಪ್ರಕರಣಗಳು ದಾಖಲಾಗಿವೆ. ಪ್ರಕರಣದ ತನಿಖೆಗಾಗಿ ಈಗಾಗಲೇ ಹುಡುಕಾಟ ನಡೆಸಿದ್ದೇವೆ. ಆರೋಪಿಗಳನ್ನ ಪತ್ತೆ ಮಾಡಿ ಶೀಘ್ರದಲ್ಲಿ ಅರೆಸ್ಟ್ ಮಾಡ್ತೀವಿ ಎಂದು ಎಸ್ಪಿ ಪೃಥ್ವಿ ಶಂಕರ್ ಹೇಳಿಕೆ. ಸುಮಾರು 9-9:15 ಮಧ್ಯೆ ಸಾಧ್ಯಾಪುರ ಕ್ರಾಸ್ ಹತ್ರ ಹೈವೇ ಮೇಲೆ ಒಂದು ಮರ್ಡರ್ ಆಗಿದೆ. ಅವರು ಮಾಪಣ್ಣ ಸನ್ ಆಫ್ ಭೀಮಪ್ಪ ಬಡಿಯಾರ್ ಅಂತೇಳಿ. ಸೊ ಅವ್ರನ್ನ ಹಲ್ಲೆ ಮಾಡಿದರು. ಅವರು ಆ್ಯಕ್ಚುಲಿ 2 ವೀಲರಲ್ಲಿ ಇನ್ನೊಬ್ಬರು ಅಲಿಸಾಬನ್ ಅವ್ರ ಜೊತೆ ಹೋಗ್ತಾಯಿದ್ರು. ಸೊ ಅವರು ಹೆದರ್ಕೊಂಡು ಏನು ಊರಿಗೆ ಹೋದ್ಮೇಲೆ ಊರಲ್ಲಿ ಅವರ ಸಹ ಕೊಲೆ ಆಗಿದೆ. ಸೊ ಅದರಲ್ಲಿ ಈಗ ಮೇಲ್ನೋಟಕ್ಕೆ ಇವರ ಕೊಲೆ ಮಾಡಿದ್ದು ಯಾರೋ ಹುಸೇನಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ನಾವು ಕೂಡಲೇ ಪತ್ತೆ ಮಾಡಿ ತನಿಖೆ ಮಾಡಿ ಅರೆಸ್ಟ್ ಮಾಡ್ತೀವಿ. ಹಾಗೆ ಇವರು ಊರಿಗೆ ಹೋದ್ಮೇಲೆ ಅಲ್ಲಿ ಇವರ ಒಂದು ಫಾಲೋವರ್ಸು ಮತ್ತು ಏನು ಅವರ ಮಕ್ಕಳು ಸೇರಿ ಮರ್ಡರ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಸಹ ಕೂಡಲೇ ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ. ಅಂದರೆ ಈಗ ಅಲಿಸಾಬ್ಗೆ ಮಾಪಣ್ಣವ್ರ ಫ್ಯಾಮಿಲಿದವ್ರು ಮಾಡಿರೋಂಥ ಮಾಹಿತಿ. ಹೌದು. ಈಗ ಅಂದ್ರೆ ಮಾಪಣ್ಣವ್ರದ್ದು ಈ ಹುಸೇನಿ ಅದನ್ನ ಈಗ ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ. ಮುಂಚೆ ಒಮ್ಮೆ ಅವ್ರಿಗೆ ಇದು ಮಾಡಿದರು, ಏನದು ಅಟೆಂಪ್ಟ್ ಮಾಡಿ 2014ರಲ್ಲಿ. ಸೊ ಅದೇ ಇದ್ರ ಮೇಲೆ ನಾವು ಥಿಂಕ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಈಗ ಕೂಡಲೇ ಅರೆಸ್ಟ್ ಮಾಡಿ ಇದು ಮಾಡ್ತೀವಿ. ಸರಿ, ಮಾಪಣ್ಣನ ಮೇಲೆ ಆತ ರೌಡಿ ಶೀಟರ್, ಆಮೇಲೆ ಆತನ ಮೇಲೆ ಒಂದು ಸುಮಾರು ಒಂದು 20 ಕೇಸ್ ಏನೋ ದಾಖಲಾಗಿದ್ದು. 20 ಅಲ್ಲ 9 ಕೇಸ್ ಇದೆ. ಸೊ ಅದರಲ್ಲಿ ಬೇರೆ ಬೇರೆ ಕೇಸಸ್ ಇದ್ದಾವೆ, ಸಾಲ್ಟ್ ಕೇಸಸ್ ಇದ್ದಾವೆ. ಮತ್ತು ಸೊ ಅದನ್ನ ಈಗ ಪತ್ತೆ ಮಾಡಿ ನಾವು ರೌಡಿ ಶೀಟರ್ ಇದ್ದಾರೆ ಅವರು. ಮಾಪಣ್ಣ ಅಂತೇಳಿ ಅವರು ರೌಡಿ ಶೀಟರ್ ಇದ್ದಾರೆ. ಹೌದು, ಭೀಮರಾಯಗುಡಿ ಸ್ಟೇಷನ್. ಸರ್, ಈಗ ಅಲಿಸಾಬನ್ ಕಾಂಗ್ರೆಸ್ ಸರ್ ಕೊಲೆ ಮಾಪಣ್ಣದ ಆದಮೇಲೆ ಆಯ್ತಾ ಏನು ಸರ್ ಅಂತ? ಹೌದು, ಈಗಾಗಲೇ ಹೇಳಿದಾಗೆ ಅವರು ವಾಪಸ್ ಊರಿಗೆ ಹೋದ್ಮೇಲೆ ಮದ್ದರ್ಕಿಯಲ್ಲಿ, ಸೊ ಅಲ್ಲಿ ಒಂದು ಮನೆಯಲ್ಲಿ ಮರ್ಡರ್ ಮಾಡಿದ್ದಾರೆ ಅವರು. ಸರ್, ಈ ಮಾಪಣ್ಣ ಕೊಲೆ ಮಾಡಿದ್ರ ಇಲ್ಲ, ಬೇರೆಯವ್ರು ಮಾಡಿರೋದು. ಇದು ಬೇರೆ, ಅದು ಬೇರೆ. ಹೌದು, ಬೇರೆ, ಅವ್ರಿಗೆ ಮಾಡಿದವರು ಬೇರೆ. ಅಂದರೆ ಎಲ್ಲ ಆ್ಯಂಗಲಲ್ಲಿ ತನಿಖೆ. ಓಕೆ.